ನಮ್ಮ ದೇಹವನ್ನು ಗುರುತಿಸದೇ ಇರತಕ್ಕಂಥ ಶಾಸ್ತ್ರಕ್ಕೆ ಮೀರಿ ಯಾವುದೇ ಶಾಸ್ತ್ರ ಭಾರತ ಇತಿಹಾಸದಲ್ಲಿ ಇಲ್ಲ. ದೇಹಶಾಸ್ತ್ರ ಯಾರು ಗೊತ್ತಿಲ್ವೋ ಅದನ್ನು ಹೇಳೋನು ಶತಮೂರ್ಖ. ದೇಹದ ಬಗ್ಗೆ ಅರಿವಿಲ್ಲದೆ ಹೇಳುವಂಥ ಜ್ಯೋತಿಷಿಗಳು ಶತಮೂರ್ಖರಾಗ್ತಾರೆ. ಈ ವಿಚಾರನ ಇಷ್ಟು ಖಂಡಿತವಾಗಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜನ ಅರ್ಥ ಮಾಡ್ಕೋಬೇಕು. ದೇವ್ರು ನಂಬಿದ್ದೀನಿ ಮೊದಲನೇ ಸೋಮಾರಿತನ. ಏನು ಹೇಳ್ತೀಯಮ್ಮ? ಎಲ್ಲರೂ ದೇವ್ರು ನೋಡ್ತಾನೆ, ಎಲ್ಲವನ್ನೂ ದೇವ್ರು ಮಾಡ್ತಾನೆ, ಮದುವೆನೂ ದೇವ್ರು ಮಾಡ್ತಾನೆ ಅಂದಮೇಲೆ ಮದುವೆ ಕರೆಕ್ಟಾಗಿ ಆಗ್ತಾ ಇಲ್ಲ. ದೇವ್ರು ಮಾಡ್ತಾನೆ ಅಂದಮೇಲೆ ಮನೆಯಾಗ ಕಟ್ಟೋಕ್ಕಾಗ್ತಾ ಇಲ್ಲ, ಮದುವೆಯಾಗ ಕರೆಕ್ಟಾಗಿ ಆಗ್ತಾ ಇಲ್ಲ, ಒಳ್ಳೆ ಮಕ್ಕಳಾಗಿ ಕೊಡ್ತಾ ಇಲ್ಲ. ಹೇಳ್ತಿರಲ್ಲ ದೇವ್ರು ನೋಡ್ತಾನೆ ಅಂದರೆ ದೇವರಿಲ್ಲವಾ? ಆದರೆ ನೀವು ದೇವರು ಅಂತ ಒಪ್ಕೊಳ್ಳೋವರೆಗೂ ದೇವರಿಲ್ಲ. ಒಪ್ಕೋಬೇಕು ಅಂತ ಬೇಡ ಅಂತಿಮ್ಮ. ನಮ್ಮಲ್ಲಿ ಭಗವಂತ ಇದ್ದಾನೆ ಅಂತ ಒಪ್ಕೊಳ್ಳೋವರೆಗೂ ನಿಮ್ಮ ಪೂಜೆ ದೇವರು ನಿಮ್ಮ ಕೈಗೆ ಸಿಗಲ್ಲ. ಯಾಕೆ ಅಂದರೆ ನೀವು ಕ್ವಶನ್ ಪೇಪರೇ ಇಲ್ಲದೆ ಉತ್ತರ ಹೆಂಗೆ ಬರೀತೀರಿ? ಯೋಚನೆ ಮಾಡಿ ಸ್ವಲ್ಪ. ಭಗವಂತನನ್ನು ಓಲೈಕೆ ಮಾಡ್ತೀರಾ ಯಾಕೆ? ನೀವ್ಯಾರು ಹಾಗಾದರೆ? ನೀವು ದೇವರಲ್ವಾ? ನೀವು ಮನುಷ್ಯರಲ್ವಾ? ಒಂದು ಸಲ ಪ್ರಶ್ನೆ ಹಾಕ್ಕೊಳ್ಳಿ. ನಾನು ಏನು ಪಡ್ಕೊಂಡಿದ್ದೀನಿ? ನಾನು ಏನು ಮಾಡಬೇಕಿತ್ತು? ಏನು ಮಾಡೋಕ್ಕೆ ಬಂದಿದ್ದೀನಿ ಇಲ್ಲಿ? ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಭಗವಂತ, ಸಾಕ್ಷಾತ್ ಭಗವಂತ ನಿಮ್ಮಲ್ಲೇ ಇರ್ತಾನೆ, ಇದ್ದಾನೆ, ಈಗಲೂ ಎಲ್ಲರಲ್ಲೂ ಇದ್ದಾನೆ. ನೀವು ಎಚ್ಚರಿಕೆ ಮಾಡೋದು, ಗೌರವಿಸೋದು ಮಾಡ್ತಾ ಇಲ್ಲ. ಗಂಧದ ಕಡ್ಡಿ ತಗೊಂಡು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿದ್ರೆ ದೇವರು ಒಲಿಯಲ್ಲ ರೀ. ನಮ್ಮ ದೇಹದಲ್ಲಿ ಭಗವಂತನ ಯಾವ ಜಾಗದಲ್ಲಿ ಕೂತಿದ್ದಾರೆ, ಅವರನ್ನು ಎಷ್ಟು ಮಟ್ಟಕ್ಕೆ ನಾವು ಬಳಸಬೇಕು ಅಂತಕ್ಕಂಥ ಪ್ರಜ್ಞಾಸ್ಥಿತಿ ನಮ್ಮ ಜನಕ್ಕೆ, ನಮ್ಮ ದೇಶಕ್ಕೆ ಯಾವತ್ತು ಬರುತ್ತೋ ನಂಗೆ ಗೊತ್ತಿಲ್ಲ. ಪ್ರತಿಯೊಂದರಲ್ಲೂ ಭಗವಂತ ಇದ್ದಾನೆ ಅಂತ ಹೇಳುವಂತಹ ಸಂಪ್ರದಾಯದಲ್ಲಿ ನಾವು ಅಣುವಿನಲ್ಲಿ ಭಗವಂತ ಅಂತ ಹೇಳ್ತೀವಿ. ಏನು ಬರೀ ಹೇಳ್ಕೊಂಡೇ ಕಾಲ ಕಳೆದ್ಬಿಟ್ವಿ ಹೊರತು ಅದರ ರೂಪಿಸಕ್ಕೆ ನಮ್ಮ ಕೈಲಿ ಆಗಿಲ್ಲ. ಮಕ್ಕಳಿಗೂ ಇದನ್ನೇ ತಪ್ಪಾಗಿ ಹೇಳ್ಕೊಡ್ತಾರೆ. ಭಗವಂತ ಇದ್ದಾನೆ ಅಂದರೆ ಹೇಗಿದ್ದಾನೆ, ಎಲ್ಲಿದ್ದಾನೆ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಇರತಕ್ಕಂಥ ಪ್ರತಿ ಅಂಗಾಂಗಗಳಲ್ಲಿ ಇದ್ದಾನೆ ಅನ್ನೋದನ್ನು ಅಪ್ಪ ಅಮ್ಮ ಆಗಲಿ ಶಾಲೆ ಕಾಲೇಜುಗಳಲ್ಲಾಗಲಿ ಇದು ಸಾಧ್ಯ ಇದೆಯೇನಮ್ಮ? ಭಗವಂತ ನಿಮ್ಮಲ್ಲಿದ್ದಾನೆ ಅಂತ ಮಾಸ್ಟ್ರಿಗೆ ಗೊತ್ತಾ? ಅವ್ರಿಗೆ ಗೊತ್ತಿಲ್ಲ, ಅವ್ರದ್ದೇ ಯೋಚನೆ. ಈ ಶಿಕ್ಷಣ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಒಂದಷ್ಟು ಏನೋ ಸಂಪಾದನೆ ಮಾಡೋಕ್ಕೆ ಶಿಕ್ಷಣ ಬೇಕು ಅಂತಕ್ಕಂತಹ ಮಟ್ಟಕ್ಕೆ ಹೋಗಿರುವ ಕಾರಣ ನಾವುಗಳು ಪ್ರಜ್ಞಾಸ್ಥಿತಿಯಲ್ಲಿ ಇಲ್ಲದೆ ಅರಪ್ರಜ್ಞಾಸ್ಥಿತಿಯಲ್ಲಿ ಇರ್ತಕ್ಕಂತಹ ಒಂದು ವಿಚಾರ. ಯಾಕೆ ಅಂತಂದರೆ, ಊಟ ಅಂತಕ್ಕಂಥದ್ದು ಆಹಾರ ಅಂತ ಹೇಳ್ತೀವಿ. ಅದರಲ್ಲಿ ಒಂದೊಂದು ಹಗಳಲ್ಲೂ ಕೂಡ ಭಗವಂತ ಇದ್ದಾನೆ ಅಂತ ಒಪ್ಕೊಂಡಿದ್ದೀವಿ. ಆದರೆ ನಾವು ಅದನ್ನು ಗೌರವಿಸ್ತಾ ಇಲ್ಲ. ತುಟಿಯನ್ನು ಅಂದರೆ ಊಟ ಬಾಯಿಗೆ ಹಾಕಿ ಮಾತಾಡ್ತಾ ಇದ್ದರೆ ಹೊರಗಡೆ ಇರತಕ್ಕಂಥ ಗಾಳಿ ನೀವು ಬಾಯಲ್ಲಿ ಹಾಕಿರುವಂಥ ಆಹಾರವನ್ನು ಹಳಸತ್ತೆ, ತಂಗಳನ್ನು ಮಾಡುತ್ತೆ. ಫ್ರೆಶ್ ಅಡುಗೆ ಅಂತೆ, ಫ್ರೆಶ್ಶಾಗಿ ಊಟ ಮಾಡ್ತೀವಂತೆ. ಈ ಕಿತ್ತೋದು ಮಾತು ಹೇಳಿ ಹೇಳಿ ನಮ್ಮ ದೇಶ ಹಾಳಾಗೋಯ್ತು. ಫ್ರೆಶ್ಶು ಯಾವುದು? ಫ್ರೆಶ್ಶು ಊಟ ಫ್ರೆಶ್ಶು. ನೀವು ಫ್ರೆಶ್ ಇಲ್ವಲ್ಲ, ಬಂಬಡಿ ಹೊಡಿತಿರ್ತೀರಲ್ಲ, ಅದೆಲ್ಲ ಅಳಸೋಗುತ್ತೆ. ಒಳಗಡೆ ಹೋಗಿ ಜಠರಕ್ಕೆ ಕೂರೋದ್ರೊಳಗಡೆ ಹಳಸೋಗುತ್ತೆ. ಅದು ಯೋಚನೆ ಮಾಡುತ್ತೆ, ಏನಕ್ಕಾರೂ ಈ ಪುಣ್ಯಾತ್ಮನ ಹೊಟ್ಟೆಯಲ್ಲಿ ನಾನು ಇದೀನಪ್ಪ ಅಂತ ಭಗವಂತ ಅಳ್ತಾನಂತೆ. ಪ್ರಜ್ಞಾಸ್ಥಿತಿ ಊಟ ಮಾಡುವುದರಲ್ಲಿ ಪ್ರಜ್ಞೆ ಇಲ್ಲದವರಿಗೆ ಫಸ್ಟು ಕಾಣಿಸೋದು ಬೆನ್ನು ನೋವು. ಈ ಬೆನ್ನು ನೋವಿಗೆ ಪ್ರಪಂಚದ ಇತಿಹಾಸದಲ್ಲಿ ಯಾರ ಕೈಯಲ್ಲೂ ಮೆಡಿಷನ್ ಕೊಡೋಕ್ಕಾಗಲ್ಲ. ಯಾರಿಗಿಲ್ಲ ಬೆನ್ನು ನೋವು? ಇದೆ ಅಂತೀಯ? ಇಲ್ಲ ಅಂತೀಯ? ಈಗ ಬೆನ್ನು ನೋವಿದ್ರೂ ಕೂಡ ಇವತ್ತಿನ ಮಕ್ಕಳಿಗೆ, ಚಿಕ್ಕ ಚಿಕ್ಕ ವಯಸ್ಸು ಮಕ್ಕಳಿಗೆ ದಪ್ಪ ಇದ್ದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸಣ್ಣ ಇದ್ದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಎಲ್ಲದಕ್ಕೂ ಆಗ್ತದೆ. ಸಣ್ಣಗಿರೋದಕ್ಕೂ ಆಗ್ತದೆ, ದಪ್ಪಗಿರೋದಕ್ಕೂ ಆಗ್ತಾ ಇಲ್ಲಮ್ಮ. ಇಲ್ಲಿ ಪ್ರಶ್ನೆ ಏನು ಅಂದರೆ, ಕಂಪ್ಲೇಂಟು ದಪ್ಪ ಆಗಿದ್ದರೆ ಮಕ್ಕಳು ಜೋಪಾನ ಅಂತ ಟಿ ವಿಲಿ ತೋರಿಸ್ತಾರೆ, ನಾನು ನೋಡ್ತಾ ಇದ್ದೀನಿ. ಹೆದರ್ಕೋಬೇಡಿ. ಆದರೆ ಜೋಪಾನ ಅಂದ್ಬಿಟ್ರು. ಏನು ಜೋಪಾನ ಅಂದರೆ ಏನದು? ಅಂದರೆ ದಪ್ಪ ಅಂದರೆ ಏನು ಮಾಡೋದು ಮಕ್ಕಳು? ಇವಾಗ ಸಣ್ಣ ಮಾಡೋಕ್ಕೆ ಗೊತ್ತಿಲ್ವಲ್ಲ, ದಪ್ಪ ಯಾಕಾದರೂ ಅಂತೂ ಗೊತ್ತಿಲ್ಲ, ಸಣ್ಣ ಮಾಡೋಕ್ಕೂ ಗೊತ್ತಿಲ್ಲ, ಜೋಪಾನ ಅಂತ ಇಟ್ಬಿಟ್ರು. ಈ ತಲೆ ಹುಳ ಬಿಡ್ತಾರೆ ಅಂತಾರಲ್ಲ, ಸರಿ ನಮ್ಮದು, ಈ ತಲೆ ಹುಳ ಬಿಡೋ ಕೆಲಸ. ಜೋಪಾನ ಅಂದರೆ ಏನಪ್ಪ ಅದು? ಯಾವುದ್ರಲ್ಲಿ ಜೋಪಾನ? ಹಿಡ್ಕೊಂಡೇ ಹೋಗೋದು ಅವ್ರನ್ನ? ಇದು ಸತ್ಯ ಏನು ಅಂತ ಹೇಳಿ, ಜೋಪಾನ ಅಂತ ಹೇಳಬೇಡಿ. ಹುಡುಗಿ ಬಗ್ಗೆ ಜೋಪಾನ. ಏನು ಜೋಪಾನ? ನೀರ ಹತ್ರ ಬಿಡಬೇಡಿ ಜೋಪಾನ. ಇದು ಜ್ಯೋತಿಷಿಗಳ ಕಲಾ ವಿಚಾರಗಳು. ಮದುವೆ ಬೇಗ ಮಾಡಬೇಕು ಜೋಪಾನ, ಮದುವೆ ತಡ ಮಾಡಿದ್ರೆ ಜೋಪಾನ. ಯಾವುದ್ರಿ ಜೋಪಾನ ಹೇಳ್ರಿ?
ನಮಗೆ ಅದು ಗೊತ್ತೇ ಇಲ್ಲ ಕೇಳೋಕ್ಕೆ. ಅವರೇನೋ ಹೇಳ್ತಾರೆ ಬಾಯಿ ಮುಚ್ಚೋಕ್ಕೆ, ನಮಗೆ ಕೇಳೋಕ್ಕೆ ನಮಗೆ ಗೊತ್ತಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಪ್ರಜ್ಞಾಸ್ಥಿತಿ ಏನಕ್ಕೆ ಕಳ್ಕೊಂಡಿದ್ದೀವಿ ಅಂತಕ್ಕಂಥ ವಿಚಾರ ನಮಗೆ ಆಹಾರ ಸೇವನೆಯ ಕ್ರಮ, ಇದನ್ನು ಚಾಲೆಂಜ್ ಮಾಡಿ ಕೋಟಿ ಜನ ಸೇರ್ರಿ, ನೀವು ಎಂತೆಂಥ ವಿದ್ಯೆಯನ್ನು ಕಲ್ತೀರಿ, ಕಮಾನ್ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. 10 ನಿಮಿಷಕ್ಕೆ ನಿಮ್ಮ ದೇಹದ ಭಾಗಗಳನ್ನ ಬಿಚ್ಚಿಟ್ಬಿಡ್ತೀನಿ ಮುಂದೆ, ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅಂತ. ನಿಮ್ಮ ಸೈನ್ಸು ನೀವು ಏನು ಬೇಕಾದ್ರೂ ತಗೊಂಬನ್ನಿ, ಈ ವಿಷಯದ ನಾನು ಚಾಲೆಂಜು. ಆಗುತ್ತಾ? ಸಾಧ್ಯ ಇದೆಯಾ? ನೋ ಚಾನ್ಸ್.